ಏನು ಅಂದ್ಕೊಂಡ್ಬಿಟ್ಟವ್ರಿ ನಮ್ಮ ಅಣ್ಣಯ್ಯ, ಆ ನಂದಿನಿ, ಆ ಚಂದ್ರು, ಸೂರ್ಯ ಎಲ್ಲರೂ ನಾನು ಕೇಸ್ ಹಾಕಲ್ಲ ಅಂತ ಅಂದ್ಕೊಂಡ್ಬಿಟ್ಟವ್ರಿ. ಇವತ್ತು ಹೋಗ್ತೀನಿ ಡಾಕ್ಟ್ರು ಅಲ್ಲ, ನಾನು ಡಾಕ್ಟ್ರು ಅಂತೀನಿ, ಲಾಯರು ಇವತ್ತು ಬರಕ್ಕೆ ಕೇಳವ್ರಿ. ಇವತ್ತು ಹೋಗಿ ಎಲ್ಲನ ಕೊಡ್ತೀನಿ, ಏನೇನು ಕೇಳಿದಾರೋ ಅದೆಲ್ಲ, ಪಾಣಿ, ಆಮೇಲೆ ಸರ್ವೆ ಸ್ಕೆಚ್ಚು, ಆಧಾರ್ ಕಾರ್ಡು ಎಲ್ಲನ ಐತಿ, ವಂಶವೃಕ್ಷನೂ ಐತಿ. ನಮ್ಮ ಅಕ್ಕನ ಹೆಸರು ಐತಿ. ನಮ್ಮ ಅಕ್ಕ ಯಾಕೆ ಬರೋಲ್ಲ, ಅವಳಿಗೇನು ಆಸ್ತಿ ಬೇಡ ಅಂತ ಹೇಳ್ತೀನಿ. ನೋಡೋಣ ಲಾಯರ್ ಏನು ಹೇಳ್ತಾರೆ ಅಂತ. ನೋಟಿಸ್ ಕಳಿಸಿರಿ ನಮ್ಮ ಅಣ್ಣಯ್ಯರಿಗೆ, ಅವಾಗ ಗೊತ್ತಾಗುತ್ತೆ ಸರಿಯಾಗಿ. ನಾನು ಸುಮ್ಮನಿದ್ರೆ ಆಗಲ್ಲ, ಹೋಗಿ ಏನಾದರೂ ಒಂದು ಆಕ್ಷನ್ ತಗೊಳ್ಳೇಬೇಕು. ಈ ಜಯಮ್ಮ ಏನು ಅಂತ ನನಗೆ ತೋರಿಸ್ಲೇಬೇಕು ಅವರೆಲ್ಲರಿಗೂ, ಅಮ್ಮನೆಯವ್ರಿಗೆಲ್ಲರಿಗೂ. ನಮ್ಮ ಏನಾದರೂ ನೋಡ್ಕೊಂಬರ್ಬೇಕಾಯ್ತು ಒಂದ್ಸಲನ. ಹೆಂಗಿದ್ದಳು ಏನು ಆ ಕೊಂಪೆಲ್ಲಿ, ಆ ಗುಡಿಸ್ಲಂತ ಮನೆಯಲ್ಲಿ. ಅಯ್ಯೋ ದೇವ್ರೆ, ನೆನೆಸ್ಕೊಂಡ್ರೆ ನನಗೆ ಒಂಥರ ಸಂಕಟ ಆದಂಗೆ ಆಗುತ್ತೆ. ಪಾಪ ನನ್ನ ಮಗಳು ಹೆಂಗಿದಳು ಏನು. ಇರಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ, ಹೆಂಗೋ ಇರ್ತಾಳೆ ಒಟ್ಟಿನಲ್ಲಿ. ಹೋಗ್ಯವಳೆ ಅಂದಮೇಲೆ ನಾನು ಮೊದಲು ಆಸ್ತಿ ಬಿಡಿಸ್ಕೋಬೇಕು. ನನ್ನ ಆಸ್ತಿನ ನನಗೆ ಕೊಡು ಅಂತ ಅನ್ಬೇಕು. ನಮ್ಮ ಅಕ್ಕನ ಆಸ್ತಿ ನನ್ನ ಆಸ್ತಿ ಎಲ್ಲನ ನನಗೆ ಬರಲಿ. ನಮ್ಮ ಅಕ್ಕಗೆ ಬೇಕಂದ್ರೆ ಸೈನ್ ಹಾಕಿಸ್ತೀನಿ, ಇವಳಿಗೆ ಕೊಡು ನನ್ನ ತಂಗಿಗೆ ಅಂತ ಅವಳು ಕೊಡ್ಲಿ. ಅವಳಿಗೆ ಬೇಡ ಅಂದ್ರೆ ಆಸ್ತಿ ಏನಂತೆ. ರೀ, ತುಂಬಾ ಸಂತೋಷ ಆಯ್ತು ಅಲ್ವಾ ಲಾವಣ್ಯ? ಮನೆ ನೋಡಿ ಗಂಡ ಮಾವ ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಲ್ವಾ? ನಮ್ಮ ಅಳಿಯ ಅಂತ ತುಂಬಾ ಒಳ್ಳೆಯವನು. ಅಂತ ಮನೆಗೆ ನನ್ನ ಮಗಳು ಸಸಿಯಾಗೋಕೆ ಪುಣ್ಯ ಮಾಡಿದಾಳೆ. ಪುಣ್ಯ ಮಾಡಿದಾಳೆ. ನನ್ನ ತಂಗಿ ಮಗನ ಮದುವೆ ಆಗಿದ್ರೂ ಪುಣ್ಯ ಮಾಡಿದ್ಲು. ಏನೋ ಅವ್ರೊಂದು ಸ್ವಲ್ಪ ಬಡವರು, ಅವನೊಂದು ಸ್ವಲ್ಪ ಓದಿಲ್ಲ. ಏನು ಅದ್ರಾಗೇನೈತೆ ಕಮ್ಮಿ, ಹಳೆ ಸಂಬಂಧ. ಅವನು ನನ್ನ ತಂಗಿನೂ ತವ್ರ ಮನೆ ಸಿಗುತ್ತೆ ಅಂತ ಆಸೆ ಮಾಡಿದ್ಲು. ಈಗ ಅವಳು ತವ್ರ ಮನೆಗೆ ಬರ್ದಂಗೆ ಆಗ್ತಾಳೆ. ಏನು ಮಾಡೋದು ಹೇಳು? ಅಯ್ಯೋ, ತವ್ರ ಮನೇನೋ ಇವ್ರ ಮನೇನೋ, ಒಟ್ಟಿನಲ್ಲಿ ಪಾರ್ವತಿ ಒಂದ್ ಸ್ವಲ್ಪ ದಿನ ಮುಂಚ್ಕೊಂತ ಆಮೇಲೆ ಅವಳೇ ಬರ್ತಾಳೆ. ಸುಮ್ಮನೆ ಇರ್ರಿ, ನೀವೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡಿ. ಮಗಳು ನೋಡಿ ಖುಷಿ ಆಯ್ತು ತಾನೇ? ಎಲ್ಲಿಗೆ ಹೋಗಿ ಬರ್ತಾ ಇದ್ದಾರು? ಈ ಲಕ್ಷ್ಮಿ ಗಂಡನು ಏನೋ ಮಾತಾಡ್ಕೊಂಡ್ ಬರ್ತಾ ಇದ್ದಾಳೇನೆ ಅಲ್ಲಿ ಕಿಸ್ಕೊಂಡು. ನೋಡೋಣ ಇರು, ಕೇಳೋಣ ಎಲ್ಲಿಗೆ ಹೋಗಿದ್ರು ಅಂತಾನೆ. ಖುಷಿ ಆಯ್ತು, ನಡಿ ಹೋಗೋಣ ಮಂತಕ್ ಮೊದ್ಲು. ಓ, ಏನೇ ಜಯಮ್ಮ, ಎಲ್ಲಿಗೋ ಬ್ಯಾಗ್ ತಗೊಂಡು ಹೊರಟಿದ್ಯಾ? ಎಲ್ಲಿಗೆ ಹೋಗ್ತೀಯಾ? ಏನ್ ಮಗಳು ನೋಡಕ್ ಹೋಗ್ತಿದ್ಯಾ ಹೆಂಗೆ? ಮಾಯಾ ಗಂಡನ ಮನೆಗೆ ಹೋದ್ಲಲ್ಲ ಅಂತೂ ಇಂತು, ಹೆಂಗ್ ಹೋದ್ಲಾಗೆ? ಫೋನ್ ಮಾಡಿದ್ದ ಚೆನ್ನಾಗಿದ್ದಾಳಂತ? ಅವಳು ಎಲ್ಲಿದ್ರು ಚೆನ್ನಾಗಿರ್ತಾಳೆ ಬಿಡು. ಅದ್ ಸರಿ, ನೀವೆಲ್ಗೆ ಹೋಗಿ ಬರ್ತಾ ಇದೀರಾ ಇಬ್ರು? ಏನೋ ಖುಷಿಯಾಗಿ ಬರ್ತಾ ಇದೀರಾ? ಏನ್ ಸಮಾಚಾರ? ಸಮಾಚಾರ ಇನ್ನೇನಿಲ್ಲ ಕಣೆ ಜಯಮ್ಮ, ನನ್ನ ಮಗಳು ನೋಡಕ್ ಹೋಗಿದ್ವಿ, ನೋಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಬಂದ್ವಿ. ನನ್ನ ಮಗಳಂತೂ ತುಂಬಾ ಚೆನ್ನಾಗಿದ್ದಾಳೆ ನಿಮ್ಮ ಅಕ್ಕಯ್ಯರ ಮನೆಗೆ. ಏನು ಲಾವಣ್ಯನ ನೋಡ್ಕೊಂಬರಕ್ ಹೋಗಿದ್ದ? ಅಲ್ಲಿ ನಿನ್ನ ಮನೆ ಒಳಗೆ ಸೇರ್ಸಿದ್ಲ ನಮ್ಮ ಅಕ್ಕಯ್ಯ? ಏನು ಅನ್ಲಿಲ್ವಾ? ಏನಣ್ಣ, ಅಲ್ಲ ಮಗಳು ಮಾಡಿರೋ ದ್ರೋಹನೆಲ್ಲ ಮರೆತು ನೀನು ಮಗಳು ನೋಡ್ಕೊಂಬರಕ್ ಹೋಗಿದ್ದ? ಓ ಕಣೆ ಜಯಮ್ಮ, ಅಯ್ಯ ಏನು ಅವಳೇನು ಯಾರು ಮಾಡಬಾರ್ದಂತ ದ್ರೋಹ ಅಲ್ಲ ಮಾಡಿರೋದು. ಏನೋ ಲವ್ ಮಾಡಿದ್ಲು, ಓಡೋಗಿ ಇಷ್ಟಪಟ್ಟವ ಜೊತೆ ಮದ್ವೆ ಆಗಿದ್ದಾಳೆ. ಅದನ್ನೆಲ್ಲ ಸಾಧಿಸ್ಕೊಂಡು ಹೋಗಕ್ಕಾಗುತ್ತಾ ಸಾಯತಕನ? ಇರೋಳೊಬ್ಳು ಮಗಳು. ನನ್ನ ಗಂಡು ಮೊದ್ಲೇ ನಮ್ಮ ಲಾವಣ್ಯ ಅಂದ್ರೆ ತುಂಬಾ ಪ್ರೀತಿ. ಅದಕ್ಕೆ ಎಷ್ಟೇ ಸಿಟ್ಟಿದ್ರು ಮಗಳು ನೋಡ್ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಹೋಗಿದ್ವಿ, ನಾನು ನಮ್ಮ ಮನೆಯವರು ಹೋಗಿ ನೋಡ್ಕೊಂಡ್ ಬಂದ್ವಮ್ಮ. ತುಂಬಾ ಚೆನ್ನಾಗಿದ್ದಾಳೆ. ನನ್ಗಂತೂ ಹಾಲು ಕುಡ್ದ ಸಂತೋಷ ಆಯ್ತು ನಮ್ಮ ಅಮ್ಮನಿ ನೋಡಿ. ಅಯ್ಯೋ ದೇವ್ರಿ, ಇವಳು ಗಂಡನ್ನು ಒಪ್ಪಿಸ್ಬಿಟ್ಟ ಈ ಲಕ್ಷ್ಮಿ. ಗಂಡನು ಹೋಗಲ್ಲ, ಅತ್ತೇನು ಹೋಗಲ್ಲ, ಸಿಟ್ ಮಾಡ್ಕೊಂಡವ್ರೆ. ಇವಳನ್ನ ದಿನಾನ ಮುಗಿತಿರ್ತಾರೆ. ಇವಳಿಂದನೇ ಮಗಳು ಮನೆ ಬಿಟ್ಟು ಹೋಗಿರೋದು ಅಂತಾನ ಗಂಡ ಬೈತಿರ್ತಾನೆ ಅಂತ ನಾನು ತಿಳ್ಕೊಂಡೆ. ಈ ಗಂಡನನ್ನು ಮರಳು ಮಾಡಿ ಏನೋ ಮಾಡಿ ಬದಲಾಯಿಸಿ ಮಗಳು ನೋಡಕ್ ಕರ್ಕೊಂಡು ಹೋಗಿವಳಲ್ಲ ಈ ಲಕ್ಷ್ಮಿ. ಸಾಮಾನ್ಯ ಇದ್ದಾಳಲ್ಲ ಈ ಮಿಟ್ಟಗ್ಲಾಡಿ. ಅಲ್ಲ ಅವ್ರ ಅತ್ತೆ ಏನು ಅಂದಿಲ್ವಾ ಹೋಗ್ಬೇಕಾದ್ರೆ? ಹೌದು. ಏ ಜಯಮ್ಮ, ಏನ್ ಹಂಗೆ ಯೋಚನೆ ಮಾಡ್ತಾ ಇದೀಯಾ? ಏನು ಇಲ್ಲ ಅಣ್ಣ, ನಿಮ್ಮ ಅಮ್ಮಯ್ಯ ಇದಕ್ಕೆ ಹೆಂಗ್ ಒಪ್ಕೊಂತು? ಅಲ್ಲ ಮೊಮ್ಮಗುಗೆ ಕೊಡ್ಬೇಕು ಮೊಮ್ಮಗಳನ್ನ ಅಂತಾನ ನಿಮ್ಮ ಅಮ್ಮಯ್ಯ ಆಸೆ ಇಟ್ಕೊಂಡಿತ್ತು. ಅದೆಲ್ಲ ಮಣ್ಪಾಲಾಯ್ತು. ಇವಳ ಲಸ್ಮಕ್ಕನ್ನ ದಿನ ಬೈತಿತ್ತು, ಇವಳಿಂದಾನೇ ಮಗಳು ಓಡೋಗಿರೋದು ಅಂತಾನ. ಇನ್ ಯಾವತ್ತೂ ಅವಳ ಮಕ ನೋಡಲ್ಲ, ಅವಳ ಉದಾಸ್ಲು ತುಳ್ಸಲ್ಲ ಅವಳನ್ನ ಅಂತಾನ ಹೇಳ್ತಿತ್ತು. ನೀನು ಹಂಗೆ ಅಂತಿದ್ದೆ ಬಿಡು. ಆದ್ರೆ ಈಗ ಇದ್ದಕ್ಕಿದಂಗೆನೆ ನಿಮ್ಮ ಅಮ್ಮಯ್ಯ ಏನು ಅನ್ಲಿಲ್ವಾ ನೀವಿಬ್ರು ಮಗಳು ನೋಡಕ್ ಹೋಗ್ತೀನಿ ಅಂದಾಗ? ಅಯ್ಯೋ ಜಯಮ್ಮ, ನಮ್ಮಮ್ಮಯ್ಯ ಮನೆಯಾಗಿಲ್ಲ. ಪಾರ್ವತಿ ಏನೋ ಹುಷಾರಿಲ್ಲ, ನೋಡ್ಬೇಕು ಮಾತಾಡ್ಬೇಕು ಅಂತ ಏನೋ ಚೀಟಿ ಬರ್ತ್ ಕಳ್ಸಿದ್ಲಂತೆ, ಊರ್ಗ್ ಹೋಗೈತಿ. ಚೀಟಿನ? ಅಲ್ಲಣ್ಣ, ಇದು 2026 ಈಗ, ಅಂತದ್ರಲ್ಲಿ ಚೀಟಿ ಬರ್ತ್ ಕಳ್ಸಿದ್ಲ? ಯಾಕೆ ಮಸ್ತ ಫೋನ್ ಇದ್ವಲ್ಲ, ಯಾಕೆ ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ? ಚೀಟಿ ಅದೇನ್ ಕಳಿಸ್ತಾರೆ? ಹೆಂಗ್ ಕಳಿಸ್ತಾರೆ ಅಂದ್ರೆ ಹಂಗೆ ಕಳಿಸ್ತಾರೆ. ನಿನ್ಗೆ ಯಾಕೆ ಅದೆಲ್ಲನ? ಏನು ಇಲ್ಲ, ಈಗಲ್ಲ ಫೋನ್ ಮಾಡಿದ್ರೆ ಈಗ ತಕ್ಷಣಕ್ಕೆ ಫೋನ್ ಮಾಡಿ ಮಾತಾಡ್ಬೋದು. ಅಂತದ್ರಾಗೆ ಚೀಟಿ ಕಳಿಸ್ತಾಳೆ ಪಾರ್ವತಿ ಅಂದ್ರೆ
ಅಂದ್ರೆ ನಂಬ ಮಾತಾ ನನ್ಗೆ ಯಾಕೋ ಇದು ಅನುಮಾನ ಮೂಡಿಸ್ತಾ ಐತೆ. ನಿಮ್ಮ ಅಮ್ಮನೇ ಕೇಳಬೇಕು, ಚೀಟಿ ಯಾರು ಕಳ್ಸಿದ್ರಂತೆ? ಜಯಮ್ಮ ಯಾಕೋ ತಂದಿಡೋ ಕೆಲಸ ಮಾಡ್ತಾಳೆ ಅನ್ಸುತ್ತೆ. ಮೊದಲು ನನ್ನ ಗಂಡನ ಕರ್ಕೊಂಡು ಹೋಗ್ಬೇಕು. ಅದೇ ಬಸ್ನಾರು ಕೊಟ್ಟಿದ್ದಂತೆ, ಮಂಜ ತಂದು ಕೊಟ್ಟನಂತೆ. ಬಾನು ಏನೋ ಓದಿ ಹೇಳ್ತಂತೆ, ಇವಳು ನೋಡವಳೆ. ಯಾಕೆ ಇವಾಗ? ಅಲ್ಲ, ಇದಕ್ ಮುಂಚೆನೆ ಆ ಪಾರ್ವತಿ ಎಂದೂ ಚೀಟಿ ಪಾಟಿ ಕಳಿಸ್ತಾಳೆ ಅಲ್ಲ. ಅಂತದ್ರಾಗೆ ಇವಾಗ ಚೀಟಿ ಕಳಿಸ್ತಾಳೆ ಅಂದ್ರೆ ನನ್ಗೆ ಯಾಕೋ ಅನುಮಾನ. ಇದು ಯಾರೋ ಬೇರೆಯವ್ರೇನಾದ್ರೂ ಚೀಟಿ ಬರ್ದು ಕಳ್ಸಿದಾರೋ ಏನೋ ನಿಮ್ಮ ಅಮ್ಮನ ಊರಿಗೆ ಕಳ್ಸಕ್ಕೆ. ಸರಿ, ನೀವು ಮಂತಕ್ಕೆ ಹೋಗ್ರಿ, ನಾನು ಬರ್ತೀನಿ. ಏನೋ ಅರ್ಜೆಂಟ್ ಕೆಲಸ ಹೊಲ್ತಕ್ಕೆ ಹೋಗ್ಬೇಕು ಅಂತಿದ್ರಲ್ಲ, ಹೋಗ್ರಿ. ಅಲ್ಲ ಜಯಮ್ ಏನೋ ಕೇಳ್ತೈತೆ. ಕೇಳಿಕ್ಕೆಲ್ಲ ನಾನು ಉತ್ತರ ಕೊಡ್ತೀನಿ, ನೀವು ಹೋಗ್ರಿ. ಯಾಕೆ ಕಳಿಸ್ತಾ ಇದೆಯಲ್ಲ ಸ್ವಾಕ? ಇರು, ನಿನ್ ಗಂಡನ್ನ ಕೇಳ್ತಾ ಇದ್ದೀನಿ. ಅಲ್ಲ ಹೇಳೋಣ, ನೀನು ಹೋಗ್ರಿ, ನಾನೆಲ್ಲ ಹೇಳ್ತೀನಿ ಅವಳಿಗೆ. ಸರಿ ಆಯ್ತು, ಬೇಗ ಬಾ. ಜಯಮ್ಮ, ನಿಂದ ಅನುಮಾನ ಏನೇ ನಿಂದು? ಅನುಮಾನ ಅಲ್ಲ, ನಿಜಾನೇ. ಈಗ ಗೊತ್ತಾಗ್ತೈತೆ ನಿನ್ ಬಂಡವಾಳ ಬಯಲಾಗುತ್ತೆ ಅಂತಾನ. ಹುಷಾರಾಗಿ ಗಂಡನ್ನ ಕೆಲ್ಸ ಐತೆ ಅಂತಾನ ಕಳಿಸ್ತೀಯ. ಅಯ್ಯೋ, ಕೆಲ್ಸ ಇರೋದಕ್ಕೆ ಮತ್ತೆ ಅವ್ರು ಹೋಗಿದ್ದು. ಯಾಕೆ ಸುಳ್ಳು ಹೇಳೋಣ? ನಾನೇ ಸುಳ್ಳು ಹೇಳ್ತಾ ಇಲ್ಲ. ಸುಮ್ಮನೆ ನೀನು ಎಲ್ಲ ಹೋಗ್ತಾ ಇದೆಯೇನೋ, ಹೋಗು ಸುಮ್ಮನೆ. ಸುಮ್ಮನೆ ನನ್ನ ತಲೆ ತಿನ್ಬೇಡ. ನಿನ್ಗೆ ಯಾಕೆ ನಮ್ಮ ಮನೆ ಸುದ್ದಿ? ನಮ್ಮ ಅತ್ತೆ ಎಲ್ಗಾದ್ರೂ ಹೋಗುತ್ತೆ, ಯಾಕೆ ಚೀಟಿನಾದ್ರೂ ಬರುತ್ತೆ ನಮ್ಮ ಅತ್ತಿಗೆ. ಅದನ್ನ ತಿಳ್ಕೊಂಡು ನಿನಗೇನಾಗಬೇಕಾಗಿತ್ತು? ಇದ್ರಾಗೆ ನೀನೇ ಏನೋ ಕಿತ್ತಾಪತಿ ಮಾಡ್ತಾ ಇದ್ಯಾ. ನಿಮ್ಮ ಅತ್ತೆ ಇಲ್ಲಿದ್ರೆ ನಿನ್ ಗಂಡನ್ನ ಒಪ್ಸ್ಕೊಂಡು ಮಗಳನ್ನ ನೋಡಕ್ ಕರ್ಕೊಂಡು ಹೋಗಕ್ ಆಗಲ್ಲ ಅಂತ ಏನೋ ಕಿತಾಪತಿ ಮಾಡಿದ್ಯಾ ನೀನು. ನನಗೆ ಗೊತ್ತೈತಿ. ಹಬ್ಬ ಕೆಟ್ಟ ಬಾನು ನೀನು ಎಲ್ಲ ಏನೋ ಮಾಡಿದೀರಾ. ಅವಳು ಇದ್ಲು ಅಂದ್ರೆ ನನ್ಗೆ ಯಾಕೋ ಅನುಮಾನ ಬರ್ತೈತಿ. ನಿಮ್ಮ ಅತ್ತೆ ಬದ್ಲಿ ಇರು, ವಿಚಾರಿಸ್ತೀನಿ. ನಿನ್ ಬಂಡವಾಳ ಎಲ್ಲ ನಾ ಬಯಲು ಮಾಡ್ತೀನಿ. ನಿನ್ ಮಗಳು ನಮ್ಮ ಅಕ್ಕನ ಮನೆ ಸೇರ್ಕೊಂಡು ಸುಖವಾಗಿದ್ದಾಳೆ ಅಂತ ನಾ ಖುಷಿ ಪಡ್ಬೇಡ. ಮುಂದೆ ಐತೆ ಇನ್ನು ಹಬ್ಬ. ನಮ್ಮ ಅಕ್ಕ ಏನು ಅಷ್ಟು ಸುಲಭನಾಗಿ ನಿನ್ನ ಮಗಳನ್ನ ಸೊಸೆ ಅಂತ ಒಪ್ಕೊಂಬಲ್ಲ. ನಾನು ಹೇಳಿದ್ಕೆ ಒಪ್ಕೊಂಡವಳೆ ಅಷ್ಟೇನೆ, ಮನೆಗೆ ಸೇರಿಸ್ತಾ ಇರ್ಲಿಲ್ಲ. ನಿನ್ನ ಮಗಳು ಬೀದಿಲ್ ಬಿದ್ದಿರ್ಬೇಕಾಗಿತ್ತು ಇಷ್ಟು ದಿನ ಆದ್ರೂ. ನಾನೇನಾದ್ರೂ ಹೋಗಿ ಒಪ್ಪಿಸ್ಲಿಲ್ಲ ಅಂದ್ರೆ. ಹೌದು ಕಣೆ ಜಯಮ್ಮ, ಅದೊಂದು ವಿಷಯಕ್ಕೆ ನನಗಂತೂ ನೀನು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಿನ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು. ಯಾವ ವಿಷಯಕ್ಕೂ? ಅದೇ ನನ್ನ ಮಗಳನ್ನ ನಿಮ್ಮ ಅಕ್ಕನ ಮನೆ ಸೇರಂಗ್ ಮಾಡ್ಬಿಟ್ಟಲ್ಲ ನೀನು, ಅದಕ್ಕೆ ತುಂಬಾ ಥ್ಯಾಂಕ್ಸ್. ನನ್ನ ಜೀವನದಾಗೆ ದೊಡ್ಡ ತಪ್ಪು ಅಂದ್ರೆ ಅದೊಂದೇ ನೋಡಿ ಮಾಡಿದ್ದು. ನಿನ್ನ ಮಗಳು ಅಂತ ಗೊತ್ತಿಲ್ಲದೆ ನಾನು ಆ ತಪ್ಪು ಮಾಡಿದೆ. ನಿನ್ನ ಮಗಳು ಅನ್ನೋದು ಗೊತ್ತಿದೆ ನಮ್ಮ ಅಕ್ಕ ಹಿಂಗೆ ಇನ್ನೂ ಹೇಳ್ಕೊಡ್ತಿದ್ದೆ. ಯಾವುದೇ ಕಾರಣಕ್ಕೂ ಬಿಡ್ಕೋಬೇಡ ಕಣಕ್ಕ ಮನೆಗೆ ಅಂತಾನ. ಏನ್ ಮಾಡ್ತೀಯ? ಇರೋನೊಬ್ಬ ಮಗ ನಮ್ಮ ಅಕ್ಕಯ್ಗೆ ಮಗನ ಮೇಲೆ ಪ್ರೀತಿ ಇಟ್ಕೊಂಡಿದ್ಲು ಬೆಟ್ಟದಷ್ಟ. ಹೋಗ್ಲಿ ಬಿಡಕ್ಕ ಅಂತ ಸಮಾಧಾನ ಮಾಡಿ ಮನೆಗೆ ಸೇರ್ಸ್ಕ ಅಂತ ಒಪ್ಪಿಸ್ತೆ. ನಿನ್ನ ಮಗಳು ಅಂತ ಗೊತ್ತಿದ್ರೆ ನಾನೇ ಒದ್ದು ಓಡಿಸ್ತಿದ್ದೆ. ಏನ್ ಮಾಡ್ತೀಯ? ಬಾಗ್ಲಿಗೆ ಬಂದು ನಿಂತ್ಕೊಂಡಿರೋನ್ನ ಆರ್ತಿ ತಟ್ಟೆ ಇಟ್ಕೊಂಡಿದ್ನಲ್ಲ ನಮ್ಮ ಮಾವ ಬೇರೆ. ಆರ್ತಿ ಬೆಳಗ್ಗೆ ಒಳಗೆ ಕರ್ಕೊಂತಿದ್ದ. ಏನು ಮಾಡದಂತ ಪರಿಸ್ಥಿತಿ ಬಂತು, ಅದಕ್ಕೆ ಕರ್ಕೊಂಡಿದ್ ಒಳಗೆ. ಹೆಂಗೋ ಒಟ್ನಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲೇನೋ ನನ್ನ ಮಗಳಿಗೆ ನೀನು ತುಂಬಾ ದೊಡ್ಡ ಉಪಕಾರ ಮಾಡಿದ್ಯಾ. ನಿನ್ನ ಆಸೆ ತಕ್ಕನ ಮರಿಯಲ್ ಕಣೆ ಜಯಮ್ಮ. ನನ್ನ ಮಗಳ ಮನೆಗೆ ಪಾಯಸ ಮಾಡಿದ್ರು, ಹೆಸರು ಬೇಳೆ ಪಾಯಸ ತಿನ್ಕೊಂಡ್ ಬಂದೆ. ತುಂಬಾ ಚೆನ್ನಾಗಿ ಮಾಡಿದ್ಲು. ನನ್ನ ಅಳಿಯ ಅಂತೂ ತುಂಬಾ ಒಳ್ಳೆಯವನು. ಈಗ ಯಾವ್ದೋ ಪ್ರೈವೇಟ್ ಜಾಬ್ ಮಾಡ್ತಾ ಇದ್ದಾನಂತೆ, ಗೌರ್ಮೆಂಟ್ ಜಾಬ್ಗೂ ಅಪ್ಲೈ ಮಾಡ್ತಾನಂತೆ. ಸಾಕು ಜಾಸ್ತಿನ ಹೋಗ್ಬೇಡ. ನಡಿ, ಹಿಂಗಿದ್ದಾರೆ ಹಿಂಗೆ ಆಗಲ್ಲ. ನನ್ನ ಮಗಳಿಗೂ ಒಂದಲ್ಲ ಒಂದು ಕಾಲ ಬಂದೇ ಬರುತ್ತೆ. ಅವ್ರು ಕೋಟ್ಯಾಧೀಶ್ವರ ಅದೇ ಆಗ್ತಾರೆ. ಆಗ್ಲಿ ನಾವು ನೋಡ್ತೀವಿ ಆಗ್ತಾರೋ ಇಲ್ವೋ ಅಂತಾನ. ಹೋಗು. ಆಯ್ತು ಕಣೆ, ನೋಡುವಂತೆ ನಮ್ಮ ಮಾಯನೂ ಹಂಗೆ ಆಗ್ತಾಳೆ. ನಿನ್ನ ಮಗಳಿಗಿಂತನ ದೊಡ್ಡ ಮನೆಯಲ್ಲೇ ಇರ್ತಾಳೆ. ಈ ಜಯಮ್ಮ ವಿಷಯದಲ್ಲಿ ಯಾವುದಕ್ಕೂ ಹುಷಾರಾಗಿರ್ಬೇಕು. ನಮ್ಮ ಅತ್ತಿಗೆ ಫಿಟ್ಟಿಂಗ್ ಇಡ್ತಾಳೆ. ಯಾವುದಕ್ಕೂ ಇವಳ ಮನೆ ಹತ್ರಕ್ಕೆ ಸೇರಿಸ್ಲೇಬಾರ್ದು. ಲಕ್ಷ್ಮಿ, ನಿನ್ ಮಾತ್ರ ಬಿಡಲ್ಲ. ನಿಮ್ಮ ಅತ್ತೆ ಹತ್ರ ತಗ್ಲಾಕಿ ಹಾಕ್ತೀನಿ. ಏನೋ ಕಿತಾಪತಿ ನಡೆಸಿದ್ಯಾ, ಅದೇನು ಅಂತ ನಾನು ಕಂಡಿಡ್ದು ನಿಮ್ಮ ಅತ್ತಿಗೆ ಸರಿಯಾಗಿ ಹಾಕ್ಕೊಡ್ತೀನಿ ನೋಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.